ಸರ್ ಬೆಳಗಾವಿಯಲ್ಲಿ ಏನ್ ನೆರೆ ಅಲ್ಲ ಅದು ಲಾಸ್ಟ್ ಬೆಳಗಾವಿಯಲ್ಲಿ ನೆರೆ ಹಾವಿದೆ. ಬೆಳಗಾವಿ ಜಿಲ್ಲಾ ಸಚಿವರು ಅಥವಾ ಇಲ್ಲಿ ಇರುವಂತಹ ಶಾಸಕರು ಚುನಾವಣೆಯಲ್ಲಿ ಬಿಜಿ ಆಗಿದ್ದಾರೆ. ಅವ್ರಿಗೆ ಅಭಿವೃದ್ಧಿ ಮಾಡಕ್ಕೆ ಅವ್ರದ್ದು ಯಾಕೆ ತಪ್ಪು ಒಪ್ಪಿಸ್ತೀರಾ ನೀವು? ತಪ್ಪು ಅವ್ರದಲ್ಲ, ಜಿಲ್ಲಾ ಮಂತ್ರಿ ಇರಲ್ಲ, ಹಣನೇ ಇಲ್ಲಲ್ಲ ಇಲ್ಲಿ. ಪಾಪರಾವಟ್ ಇದೆಯಲ್ಲ ಸರ್ಕಾರ, ದುಡ್ಡೇ ಇಲ್ಲ ಅಭಿವೃದ್ಧಿ ಮಾಡಕ್ಕೆ ಅವ್ರ ಕೈಲಿ ಏನು. ಅದಕ್ಕೆ ಎಲೆಕ್ಷನ್ ಮಾಡ್ಕೊಂಡು ಕೂತಿದ್ದಾರೆ. ಅಲ್ಲಾದ್ರೂ ಕಲೆಕ್ಷನ್ ಮಾಡೋಣ, ಎಲೆಕ್ಷನ್ ಮಾಡಿ ಗೆದ್ರೆ ಕಲೆಕ್ಷನ್ ಮಾಡ್ಬೋದು, ಮಾಡ್ತಾ ಇದ್ದಾರೆ. ಅದು ಬಿಟ್ರೆ ಹಣ ಇಲ್ಲ, ಯಾರ ಹತ್ರನೂ ಹಣ ಇಲ್ಲ. ಸಂಬಳ ಕೊಡಕ್ಕೂ ಹಣ ಇಲ್ಲ. ಪರಿಸ್ಥಿತಿ ನೀವೇ ನೋಡ್ತಾ ಇದ್ರೆ, ಸಂಬಳ ಕೊಡಕ್ಕೂ ಹಣ ಇಲ್ಲ. ನಿಮ್ಮ ಬಸ್ ಇದರಲ್ಲಿ ಸಾರಿಗೆ ಇದರಲ್ಲಿ 300-400 ಕೋಟಿ ಪೆಂಡಿಂಗ್ ಇದೆ ಡೆಫಿಷಿಯಟ್. ಎಲ್ಲದರಲ್ಲೂ ಎಲ್ಲಾ ನಿಗಮಗಳಿಗೆ ಏನ್ ಕೊಡ್ಬೇಕಾಯ್ತು, ವಾಲ್ಮೀಕಿ ನಿಗಮ ಇರ್ಬೋದು, ಅಂಬೇಡ್ಕರ್ ನಿಗಮ, ಎಲ್ಲದರಲ್ಲೂ ಕಟ್ ಮಾಡ್ಬಿಟ್ಟಿದ್ದಾರೆ. ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ, ಯಾವುದೇ ನಿಗಮಕ್ಕೂ ಹಣ ಇಲ್ಲ. ಎಂಟೈರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡೆಡ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡೆಡ್. ಮತ್ತೆ ಈಗ ಸ್ಟೂಡೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅಪಾಯಿಂಟ್ಮೆಂಟ್ ಮಾಡಿ ಅಂತ. 2.5 ವರ್ಷದಿಂದ ಏನು ಅಪಾಯಿಂಟ್ಮೆಂಟೇ ಮಾಡಿಲ್ಲ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹುಬ್ಳಿಯಲ್ಲಿ ದೊಡ್ಡ ಹೋರಾಟ ನಡೀತಾ ಇದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಬ್ಯಾನ್ ಮಾಡ್ಬಿಟ್ಟಿದ್ದಾರೆ, ಅಪಾಯಿಂಟ್ಮೆಂಟ್ ನ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ, ನೇಮಕಾತಿಯನ್ನ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಹೇಳಿದ್ರೆ ನೀವು ಜಾತಿ ಗಣತಿ ಅದು ಇದು ಸಮಸ್ಯೆ ಇದೆ, ಅದಕ್ಕೋಸ್ಕರ 2.5 ವರ್ಷದಿಂದ ಮಾಡಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಆ ಪರಿಸ್ಥಿತಿ. ಧನ್ಯವಾದ.